ಶ್ರೇಷ್ಠ ಏನದ ಕೆಳಗಡೆ ಅಷ್ಟೇ ಮಾಡಿ ಒರೆಸ್ತೀನಿ, ಹೊಡೆದು ಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹ್ಯೂಮನ್ ವರ್ಲ್ಡಿಗೆ ಬಂದ್ಬಿಟ್ಟು ಪದೇ ಪದೇ ನನಗೆ ನಾನು ಅವರ ಜೂನಿಯರ್ ಅಂತ ಮತ್ತೆ ಅವರು ಫೋನ್ ನಡೆಸಿ ನಾನು ಒಂದು ಸಲ ಮನುಷ್ಯರ ಬಗ್ಗೆ ಬರಲಿ ನಿಮಗೆ ಸರಿಯಾದ ಪಾಠ ಕಲಿಸ್ತೀನಿ. ಏನು ಮಾಡಕತ್ತೀರಿ ನೀವು? ಶ್ರೇಷ್ಠ 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 ನಿಲ್ಲು ಒಂದು ನಿಮಿಷ. ಶ್ರೇಷ್ಠ ಶ್ರೇಷ್ಠ ಉಪವಾಸ ಮಾಡಿದ್ದೀಯಾ? ಶ್ರೀ ನೀನು ಉಪವಾಸ ಮಾಡ್ತಿದ್ದೀಯಾ? ಶ್ರೇಷ್ಠ ನೀನು ಉಪವಾಸ ಮಾಡ್ತೀಯಾ? ಅರ್ಧ ಕೆ ಜಿ ಬಾಳೆಹಣ್ಣು ತಿಂದು 1 ಲೀಟ್ರ್ ಹಾಲು ಕುಡ್ದು ಆಗಲಿ ಏನು ಮಾಡಿದೆ? ಏನು ಶ್ರೇಷ್ಠ ಇಲ್ಲಿ ನೋಡು, ಇಲ್ಲಿ ನೋಡು ಶ್ರೇಷ್ಠ, ಇಲ್ಲಿ ನೋಡು ಬೆಳಗಿಂದ ಏನೇನು ತಿಂದು? ಹಾಂ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು ಬೆಳಗಿಂದ ಏನೇನು ತಿಂದು ಹೇಳು. ಏನೇನು ತಿಂದು ಬೆಳಗಿಂದ? ಅನ್ನ ಸಾರು ಯಾರು ಮಾಡಿದ್ರು ಬೆಳಗ್ಗೆ? ಹಾಂ ಅನ್ನ ಸಾರು ಯಾರು ಮಾಡಿದ್ರು ಬೆಳಗ್ಗೆ? ಇಲ್ಲಿ ನೋಡು, ಇಲ್ಲಿ ನೋಡು. ಇನ್ನು ಸ್ವಲ್ಪ ಪಾತ್ರೆ ಉಂಟು, ಪಾತ್ರೆ ಎಲ್ಲ ತೊಳಿಬೇಕು. ಇವನು ನೋಡಿ ಚಿಕ್ಕವನು ಹಾಲು ಮತ್ತು ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ಈ ಥರ ತಿಂದು ಇಟ್ಟೋಗಿದ್ದಾನೆ. ಉಪವಾಸ ಮಾಡ್ತೇನೆ ಅಂತ ನಿನ್ನೆ ರಾತ್ರಿ ಹೇಳಿದ್ದಾನೆ ನನಗೆ, ಉಪವಾಸ ಮಾಡ್ತೇನೆ ಮಮ್ಮಿ ನಾನಂತ. ಈಗ ಬೆಳಗ್ಗೆನೆ ಅರ್ಧ ಕೆ ಜಿ ಬಾಳೆಹಣ್ಣು ತರಿಸಿದ್ದೆ, 5 ಪೂಜೆಗೆ ತೆಗೆದಿಟ್ಟಿದ್ದೇನೆ ಅಷ್ಟೇ. ಉಳಿದ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಅದಕ್ಕೆ ಹಾಲು ಸಕ್ಕರೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡು ತಿಂದು ಈ ರೀತಿ ಇಟ್ಟೋಗಿದ್ದಾನೆ. ಮತ್ತು ಸ್ವಲ್ಪ ಪಾತ್ರೆ ಉಂಟು, ಬೆಳಗ್ಗೆ ಸ್ವಲ್ಪ ಹಸ್ಬೆಂಡಿಗೆ ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಅವರು ಬುತ್ತಿಕೊಂಡೋಗಿ ಸ್ವಲ್ಪ ಉಳಿದಿದೆ ಅನ್ನ. ಈಗ ಯಾರೂ ಊಟ ಮಾಡೋದಿಲ್ಲ, ನಾನು ಮತ್ತು ನನ್ನ ಮಗ ಉಪವಾಸ ಇವತ್ತು ಫುಲ್ ಡೇ. ಹಾಗೆ ಅವರಿಗೆ ನೈಟ್ ಮೊಸರು ಕೂಡ ಉಂಟು, ಮೊಸರು ಕೂಡ ಮಾಡಿಟ್ಟಿದ್ದೀನಿ. ಮೊಸರು ಕೂಡ ಉಂಟು, ಸಾಕು ಇಷ್ಟ ಆದರೆ ಅವರಿಗೆ ನೈಟ್ ಊಟಕ್ಕೆ. ಇವತ್ತು ನಮಗೇನು ಇಲ್ಲ ನೈಟ್ ಊಟಕ್ಕೆ. ಈಗ ಹಾಲು ಇದನ್ನು ಫುಲ್ಲು ಚೆನ್ನಾಗಿ ಕಾಯಿಸಿ ಈ ರೀತಿ ಈಗ ಇದನ್ನು ಪೂರ್ತಿ ಬೆಣ್ಣೆ ತೆಗಿತೀನಿ ನಾನು. ಯಾವ ಮತ್ತು ಜಾಸ್ತಿ ಆದ ನಂತರ ತೆಗಿಲಿಕ್ಕಿದ್ದಾಗೋದಿಲ್ಲ. ಈಗ ಸ್ವಲ್ಪನೇ ಅದು ಮತ್ತು ಇನ್ನೊಂದು ಸ್ವಲ್ಪ ದಿವಸ ಆದದನ್ನು ಮತ್ತೆ ತೆಗಿತೀನಿ. ಇದನ್ನು
ಇದರಿಂದ 6 ನಿಮಿಷ ತಿರುಗಿಸಿದ್ರೆ ಬೆಣ್ಣೆ ರೆಡಿನೇ ಆಗೋಗುತ್ತೆ. ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇಲ್ಲ. ಮಿಕ್ಸಿಗೆ ಹಾಕಿ ನನಗೆ ಮಾಡ್ಲಿಕ್ಕೂ ಇದಿಲ್ಲ, ಎಲ್ಲ ಮಿಕ್ಸಿ ಎಲ್ಲ ಅಂಟಂಟಾಗಿಬಿಡುತ್ತೆ. ಹಾಗಾಗಿ ಇದು ಮಾಡೋದ್ರಿಂದನೇ ಇದರಲ್ಲೇ ನಾವು ತೆಗೆದು ಇದರಲ್ಲೇ ತೊಳೆದು ಇದರಲ್ಲೇ ತುಪ್ಪನ ಮಾಡಿ ಬಿಡ್ಬೋದು. ಹಾಗಾಗಿ ಎಲ್ಲದಕ್ಕೂ ಆಲ್ ಇನ್ ಒನ್ ಪಾತ್ರೆ ಇದು. ಫಸ್ಟಿಗೆ ಇದನ್ನು ಫುಲ್ ಎಲ್ಲನೂ ತೆಗೆದುಕೊಂಡು ಬಿಡುವ. ಫುಲ್ ಬೆಣ್ಣೆ ಇದೇನು ಕೆನೆ ಉಂಟಲ್ಲ ಎಲ್ಲನೂ ತೊಗೊಂಡು ಬಿಡುವ. ತೆಗೆದು ಇದಕ್ಕೆ ಹಾಕೋ. ಸ್ಟಾಪ್ ಮಾಡು. ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡಾಯಿತು. ಈಗ ಏನು ಪ್ರೊಸೀಜರ್ ಅಂತ ಹೇಳಿದರೆ ಜಸ್ಟ್ ಟರ್ನ್ ಮಾಡ್ತಾ ಇರೋದು. ಟರ್ನ್ ಮಾಡಿ ಹೀಗೆ ತಿರುಗಿಸ್ತಾ ಇರೋದು. ಜಸ್ಟ್ ತಿರುಗಿಸಿ ಇದು ಫುಲ್ಲು ಬೆಣ್ಣೆ ರೂಪಕ್ಕೆ ಬರುತ್ತೆ. ಅಲ್ಲಿ ತನಕ ತಿರುಗಿಸ್ತಾ ಇರಬೇಕು. ಒಂದು 5 ರಿಂದ 10 ನಿಮಿಷ ಹಿಡಿಬೋದು ತಿರುಗಿಸುವಾಗ. ನೋಡಿ ಯಾವ ರೀತಿ ಗಟ್ಟಿ ಆಯ್ತಂತ. ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ಇನ್ನೂ ತಿರುಗಿಸ್ಬೇಕು. ಇನ್ನೂ ಬಂದಿಲ್ಲ ಬೆಣ್ಣೆ. ಇನ್ನು ತಿರುಗಿಸ್ತಾ ಇರಬೇಕು. ಕಾಲು ತೆಗಿಸ್ರಷ್ಟೇ. ಮಮ್ಮಿ ಎಷ್ಟಾಗಿದೆ ಮಮ್ಮಿ ಗಟ್ಟಿ? ಬಿಡು ತುಂಬಾ ಗಟ್ಟಿಯಾಗಿದೆ. ಒಂಚೂರು ಮುಟ್ಲಿಕ್ಕೆ ಹೋಗ್ತಿಲ್ಲ. ಕೋಲ್ಡ್. ಮಮ್ಮಿ ತಿಂದ್ರೆ ನೋಡಿ ಲೈಟ್ ಆಗ್ತಾ ಬಂತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಣ್ಣೆ ಬಂದೇ ಬಿಡುತ್ತೆ. ಸ್ವಲ್ಪ ಕೋಲ್ಡ್ ನೀರನ್ನು ಹಾಕಬೇಕು. ಬೆಣ್ಣೆ ಬಂದಾದ ನಂತರ ಅದು ನೀರು ಬಿಡುತ್ತೆ. ಅದರಷ್ಟಕ್ಕೆ ನೀರು ಬಿಡ್ತಾ ಹೋಗುತ್ತೆ. ನಾವು ಬೆಣ್ಣೆ ಸ್ವಲ್ಪ ಗಟ್ಟಿ ಹಾಕಲಿಕ್ಕೆ ನೀರನ್ನು ಹಾಕ್ತಾ ಹೋಗಬೇಕು. ನೋಡಿ ಯಾವ ರೀತಿ ಲೈಟ್ ಆಗ್ತಾ ಇದೆ. ಈಗ ಇಷ್ಟೊತ್ತು ಗಟ್ಟಿ ಇತ್ತು, ಈಗ ಲೈಟ್ ಆಗ್ತಾ ಉಂಟು. ನೋಡಿ ಯಾವ ರೀತಿ ಲೈಟ್ ಆಗ್ತಾ ಉಂಟು ಅಂತ. ಇಷ್ಟೊತ್ತು ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಬೆಣ್ಣೆ ಬಂದೇ ಬಿಡ್ತು ನೋಡಿ. ಒಂದು 5 ನಿಮಿಷ ಅಷ್ಟೇ ತಿರುಗಿಸಿದ್ದೀಗ ಸೂಪರಾಗಿರೋ ಬೆಣ್ಣೆ ಬಂತು ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇನ್ನೂ ತಿರುಗಿಸ್ಬೇಕು. ಇನ್ನೂ ಫುಲ್ ಆಗಬೇಕಾಗಿದೆ. ಚೆನ್ನಾಗಿ ಬಂತು ನೋಡಿ ಬೆಣ್ಣೆ. ಲೈಟ್ ಆಯಿತು ಫುಲ್. ನಮ್ಮ ಅಪ್ಪ ಯಾವತ್ತು ಹಾಕ್ಬಿಡ್ತಿದೆ.
ಹಚ್ಚಿದ್ರಂದ್ರೆ ನಿಮ್ಮ ಪಪ್ಪ ಸ್ವಲ್ಪ ನೀರು ಹಾಕಬೇಕು ಮಧ್ಯದಲ್ಲಿ. ಶ್ರೀ 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 ಫ್ರಿಜ್ಜಲ್ಲಿ ನೀರು ಉಂಟಲ್ಲ, ತಂದು ಸ್ವಲ್ಪ ಹಾಕು. ಹಾಕು. ಎಷ್ಟು ಫುಲ್ಲ ಹ್ಞೂ ಫುಲ್ ಹಾಕು. ಹ್ಞೂ ನಿಲ್ಲು ಸಾಕು. ತುಂಬಿಡು, ವಾಪಸ್ ಫ್ರಿಜ್ಜಲ್ಲಿಡು. ಶ್ರೀ ಇದನ್ನು ಸ್ವಲ್ಪ ತೋರಿಸ್ಬಾ ಹಿಂಗತ್ತೆ. ಇದನ್ನ ಹಿಡಿದು ತೋರಿಸ್ಬಾ ಇಲ್ಲಿಂದ, ಕ್ಯಾಮ್ರಾದಾಗಿಂದ ಬಗ್ಗಿಸು ಸ್ವಲ್ಪ. ಹಾಂ ಹಾಂ, ನೋಡಿ ಎಷ್ಟು ಚೆನ್ನಾಗಿ ಬಂತು ಬೆಣ್ಣೆ. ಒಂದು 5ರಿಂದ 10 ನಿಮಿಷ ಅಷ್ಟೇ. ತುಂಬ ತುಂಬ ಚೆನ್ನಾಗಿ ಬಂತು ಬೆಣ್ಣೆ ನೋಡಿ. ಎಷ್ಟು ತಿರುಗಿಸೋದು ಅಷ್ಟೇ, ಒಂದು 5ರಿಂದ 10 ನಿಮಿಷ. ಕೆಲವೊಂದು ಸಲ ಬೇಗನೂ ಬರುತ್ತೆ, ಕೆಲವೊಂದು ಸಲ ನೋಡಿ. ಸೂಪರ್ ಆಗಿರುವಂಥ ಬೆಣ್ಣೆ ರೆಡಿ. ನೋಡಿ ಎಷ್ಟು ಚಂದ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರು ಹಾಕಿದರೆ ಬೆಣ್ಣೆ ಇನ್ನೂ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಕೋಲ್ಡ್ ನೀರು ಹಾಕಿದೆ ನಾನು ಇದಕ್ಕೆ. ಕೋಲ್ಡ್ ನೀರು ಹಾಕಿ ಬೆಣ್ಣೆ ಜಸ್ಟ್ ಒಂದು 5 ನಿಮಿಷದಿಂದ ತಿರುಗಿಸೋದ್ರಿಂದ ಈ ರೀತಿ ಸೂಪರಾಗಿರುವಂತಹ ಬೆಣ್ಣೆ ಬಂತು ನೋಡಿ. ಫ್ರೆಶ್ ಆಗಿದೆ. ಮಿಕ್ಸಿಗೆ ಹಾಕಿ ಮಾಡ್ಬೋದು. ಮಿಕ್ಸಿಯಲ್ಲಿ ಅದನ್ನು ತೊಳೆಯೋದು, ವಾಪಸ್ ಅದನ್ನು ಇದನ್ನು ಮಾಡೋದು, ತೆಗೆಯೋದು ತುಂಬ ಕಷ್ಟ. ಇದಾದರೆ ಇದರಲ್ಲೇ ಪೂರ್ತಿ ನೀರನ್ನೆಲ್ಲ ಇದನ್ನೇ ಬೆಣ್ಣೆನ ಫುಲ್ಲು ತೊಳ್ಕೊಂಡು ಇದರಲ್ಲೇ ತುಪ್ಪ ಕಾಯಿಸ್ಬಿಡ್ತೀನಿ ನಾನೀಗ. ಆವಾಗ ನೀಟಾಗಿ ತುಪ್ಪ ಆಗುತ್ತೆ, ಯಾವುದೂ ವೇಸ್ಟ್ ಆಗೋಲ್ಲ. ಇಲ್ದಿದ್ರೆ ಮಿಕ್ಸಿಗೆ ಅರ್ಧ ವೇಸ್ಟ್, ಮತ್ತು ಅದು ಎಲ್ಲ ಬ್ಲೇಡ್ಗೆ ಅದಕ್ಕೆ ಇದಕ್ಕೆಲ್ಲ ಅಂಟಿ ವೇಸ್ಟ್ ಆಗಿಬಿಡುತ್ತೆ ಸ್ವಲ್ಪ. ಈ ರೀತಿ ಮಾಡೋದ್ರಿಂದ ತುಪ್ಪ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ನೋಡಿ ಇನ್ನು ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ನೀಟಾಗಿ ಯಾವ ರೀತಿ ಬಂದಿದೆ ಅಂತ. ಒಂದು ಅರ್ಧ kg ಇರ್ಬೋದಾ ಅಂತ, ಒಂದು ಅರ್ಧ kg. ಇದನ್ನು ಪೂರ್ತಿ ಈ ನೀರನ್ನು ಕೂಡ ವೇಸ್ಟ್ ಮಾಡಲಿಕ್ಕಿಲ್ಲ. ಈ ನೀರನ್ನು ನಾವು ಕುಡಿಬೋದು. ಹೈ ರಿಚ್ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ಅದಕ್ಕೆ ಈ ನೀರನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ ನಾನೀಗ. ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದು ಫುಲ್ಲು ಹುಳಿ ಅಂಶ ಹೋಗಬೇಕು. ಆದಾಗೆ
ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಹುಳಿ ಅಂಶ ಹೋಗೋ ತನಕ ತೊಳ್ಕೊಳ್ಬೇಕು. ನೋಡಿ, ಎಲ್ಲ ಈ ರೀತಿ ತೊಳೆದ್ಬಿಟ್ರೆ ಕ್ಲೀನಾಗಿ ಸ್ವಲ್ಪ ಒತ್ತಿ ಒತ್ತಿ ತೊಳಿಬೇಕು. ಈ ರೀತಿ ಒತ್ತಿ 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 ಎಲ್ಲನೂ ತೊಳೆದು ಈ ನೀರನ್ನು ಬಿಸಾಡ್ಬೋದು. ಹಿಂಡಿ ಈ ರೀತಿ ತೆಗಿಬೇಕು. ಪೂರ್ತಿ ಇನ್ನೊಂದು 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಇನ್ನೊಂದು 2 ಸಲ ನೀಟಾಗಿ ಈ ರೀತಿ ಪೂರ್ತಿ ತೊಳ್ಕೊಂಡು ಬಿಡಬೇಕು. ನೀರನ್ನೆಲ್ಲ ಚೆಲ್ಲಬೇಕು. ಚೆಲ್ಲಿ ಮತ್ತೆ ತುಪ್ಪ ಕಾಯಿಸ್ಕೋಬೋದು. ಮೊದಲು ಇದನ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ. ಒಂದು 2-3 ಸಲ ತೊಳಿತೀನಿ ನೀರು ಹಾಕಿ. ಬೆಣ್ಣೆ ಎಲ್ಲ ಈ ರೀತಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇವಲ ಒಂದು 5 ನಿಮಿಷದಲ್ಲಿ ಈ ರೀತಿ ಬಂತು. ಈಗ ಇದನ್ನು ಕಾಸ್ಕೊಂಡು ಬಿಡ್ತೀನಿ ಬೆಣ್ಣೆನ. ಒಂದೇ ಪಾತ್ರೆಯಲ್ಲಿ ಎಲ್ಲನೂ ಆಯಿತು. ಬೆಣ್ಣೆ ಆಯಿತು, ಅದನ್ನೆಲ್ಲ ತೆಗೆಯೋದಾಯಿತು, ಬೆಣ್ಣೆ ತೆಗೆಯೋದಾಯಿತು, ಮತ್ತು ಹಾಗೆಯೇ ತುಪ್ಪನೂ ತೆಗೆಯೋದಾಯಿತು. ಎಲ್ಲ ಒಂದೇ ಪಾತ್ರೆಯಲ್ಲಿ ತೆಗೆಯೋದು. ಪೂರ್ತಿ ಇದನ್ನು ವಿಲೇಜಲ್ಲಿ ಇಸ್ಕೊಂಡು ಬಾ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಬೆಣ್ಣೆ. ತುಪ್ಪ ಕಾಯಿಸ್ಕೊಂಡು ಬಿಡೋದು. ಈಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಕರಗೋ ತನಕ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ಆನಂತರ ಕರಗಿದ ನಂತರ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಇದು ಕುದ್ದು ಇದನ್ನೆಲ್ಲ ಬಿಡಬೇಕು. ಬಿಟ್ಟು ತುಪ್ಪ ಆಗ್ತದೆ. ಈಗ ನೋಡಿ ಯಾವ ರೀತಿ ಆಗ್ತಾ ಉಂಟು ತುಪ್ಪ. ಇದು ತುಪ್ಪ ಹಾಕ್ತಿರುವಾಗಲೇ ಒಂದು 2-3 ವಿಳ್ಯದೆಲೆ ಹಾಕಿದೆ. ಹಾಗೆಯೇ ಒಂದು ಸ್ವಲ್ಪ ಇದು ತುಳಸಿ ಎಲೆನ ಕೂಡ ಹಾಕ್ತಾ ಇದ್ದೇನೆ. ಫ್ಲೇವರ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಾಕಿದ ನಂತರ ತುಪ್ಪ ರೆಡಿ ಆಯಿತು ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಚುಮ್ಕೊಡಿದ್ದು ಮುಚ್ಚಿಬಿಡಬೇಕು. ಒಂದು ಪಾತ್ರೆನ ಮುಚ್ಚಿಟ್ಬಿಟ್ರೆ
ತುಪ್ಪ ರೆಡಿ ಆಗುತ್ತೆ. ಒಂದು ಆರಿದ ನಂತರ ನೋಡಿ ಹೇಗಾಗುತ್ತೆ. ಚೆನ್ನಾಗಿ ತುಪ್ಪ ರೆಡಿ ಆಗುತ್ತೆ. ಚೆನ್ನಾಗಿ ಒಂದು ಪಾತ್ರೆಗೆ ಸೇರಿಸ್ತೀವಿ. ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಾಗಿದೆ. ತುಪ್ಪ ಘಮ 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 ಅಂತ ಉಂಟು. ತುಪ್ಪ ರೆಡಿ ಆಯಿತು. ಒಂದು 5 10 ನಿಮಿಷದಲ್ಲಿ ಚೆನ್ನಾಗಿರೋ ತುಪ್ಪ ರೆಡಿನೇ ಆಗೋಯಿತು. ಸೂಪರ್ ಅಂದರೆ ಸೂಪರ್ ಆಗಿದೆ ನೋಡಿ. ಮಮ್ಮಿ ಏನು ಮಾಡು ಎಷ್ಟು ಚೆನ್ನಾಗಾಗಿದೆ. ಎಲ್ಲಿದು ಪೂರ್ತಿ ಹತ್ತಬೇಕು. ಅಲ್ಲೇ ತನಕ ಮುಚ್ಚಿಡುತ್ತೆ. ಏನದು ತುಪ್ಪ ತುಪ್ಪ ಅಂತ ಕೊಡುತ್ತೆ. ಅಲ್ಲೇ ಐತೆ ನೋಡಿ. ಏನು ಟೈಮ್ ಈಗ ಸಂಜೆ 5 ಗಂಟೆ ಆಯಿತು. ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಮಕ್ಕಳು ಇಬ್ಬರು ರೆಡಿಯಾಗಿ ಕೂತಿದ್ದಾರೆ. ಈಗ ಎದ್ದು ಟೆಂಪಲಿಗೆ ಹೋಗಬೇಕು. ಟೆಂಪಲಿಗೆ ಹೋಗಿ ಸ್ವಲ್ಪ ಟೆಂಪಲಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬರಬೇಕು. ಫಸ್ಟಿಗೆ ದೇವರಿಗೆ ದೀಪ ಹಚ್ಚಿಬಿಡ್ತೀನಿ. ದೀಪ ಹಚ್ಚಿದೆ ಉಂಟು ಬೆಳಿಗ್ಗೆ. ಹಾಗೆ ಊದುಬತ್ತಿ ಬೆಳಗಿಸಿಬಿಡ್ತೀನಿ. ಬೆಳಗಿಸಿ ಹಸ್ಬೆಂಡ್ ಬರ್ತಾರೆ. ಈಗ ಹಸ್ಬೆಂಡ್ ಬಂದ ಕೂಡಲೇ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಹಚ್ಚಿದ ದೀಪ ನೋಡಿ ಇನ್ನೂ ಉರಿತಾ ಉಂಟು. ಈಗ ಊದುಬತ್ತಿ ಹಚ್ಚಿ ಟೆಂಪಲಿಗೆ ಹೋಗಬೇಕು. ಪೂಜೆ ಕೂಡ ದೀಪ ಕೂಡ ಹಚ್ಚಿದೆ. ಇನ್ನು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರೆ. ಶ್ರೇಷ್ಠ ಎದ್ದೇಳು, ದೇವಸ್ಥಾನಕ್ಕೆ ಹೋಗುವ. ರೆಡಿಯಾಗಿ ಮಲಗಿದ್ರಿ, ಹೇಗೆ ನಿದ್ದೆ ಬಂತ? ಪಾಪ ಬಂದರು, ಎದ್ದೇಳು ಬೇಗ. ಶ್ರೇಷ್ಠ ಎದ್ದೇಳು. ಅಪ್ಪ ಬರ್ತಾರೆ ಈಗ. ಎಲ್ಲೋಗ್ತಿ? ಅಪ್ಪ ಬರ್ತಾರೆ ಈಗ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೇಳು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ ಬಂದು ಪಪ್ಪ ಜೊತೆ ಬರ್ತೀಯಾ? ನಾವು ಕೆಳಗೆ ಹೋಗಿರ್ತೀವಿ. ಬಾಯ್. ಕತ್ಲಾಗಿದೆ. ಲೈಟಿಂಗ್ಸೇ ಇಲ್ಲ ಅಲ್ಲ? ಅಲ್ಲಿ ಮಾತ್ರ ಉಂಟು. ರೋಡಲ್ಲಿ ಲೈಟ್ ಇತ್ತಲ್ಲ, ಇಲ್ಲಿ ಇಲ್ಲ. ಇಲ್ಲಿ ಬಂದ್ರೆ ನೋಡು. ಬೋರ್ಡಿಂಗ್ ಹಾಕೋಲ್ಲ.
ಎಲ್ಲಿ ಹೋಗ್ತಿದ್ದೇನೆ ಇಲ್ಲು ಮೆಲ್ಲ 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 ಅಷ್ಟು ತೊಡಿ ಪ್ಯಾಂಟ್ ಮೇಲೆ ಮಾಡು 2 ಕಾಲು ತೊಡಿ ನಾವು ಮಾಡಿದ್ದು ಎಲ್ಲ ದೂರ ತಿಂತೀನಿ ಟೈಮ್ ತೋಲಿಕ್ಕೆ ನಡಕು ಏ ಪಪ್ಪ ಎಂತ ಎಂತ